ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಪೂಜೆ ಮಾಡಬೇಕಿತ್ತು ಅಂತೇಳಿ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಗಂಧ ಮತ್ತು ಕುಂಕುಮನ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಆದಷ್ಟು ಯಾರ ಜೊತೆಲೂ ಜಗಳಗಳನ್ನ ಮಾಡ್ಕೋಬಾರ್ದು. ನಮ್ಮನೆಯಲ್ಲೂ ಕೂಡ ನಾವು ಯಾರ ಹತ್ರನೂ ಕೂಡ ಜಗಳ ಆಗೋ ಥರ ಮಾತಾಡಬಾರ್ದು. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಾವೆಷ್ಟು ಸೈಲೆಂಟಾಗಿ ಇರ್ತೀವೋ, ಮೌನವಾಗಿರ್ತೀವೋ ಅಷ್ಟು ಒಳ್ಳೆಯದು. ಕೆಲವೊಂದು ಸಲ ನಮಗಾಗಿರುವಂಥ ಕೆಟ್ಟ ಕಣ್ಣಿನ ದೃಷ್ಟಿ ಮತ್ತು ಯಾರಾದರೂ ನಮ್ಗೆ ಆಗದೇ ಇರೋರು ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ಈ ಥರ ಮಾಡಿಸ್ದಾಗ ಏನಾಗ್ಬಿಡುತ್ತೆ, ನಮಗೆ ಮನೇಲಿ ಏನೇನೋ ಜಗಳಗಳು, ಯಾವುದೋ ರೀತಿಲಿ ನಮಗೆ ಸಮಸ್ಯೆಗಳು ಹುಡ್ಕೊಂಡು ಬರುತ್ತೆ. ಅಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕುಂಬಳಕಾಯಿ ದೀಪನ ಹಚ್ತಾ ಬನ್ನಿ. ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಮನುಷ್ಯನಿಗೆ ಕೋಪ ಬಂದರೆ ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಆ ಕೋಪ ಇಳಿದ್ಮೇಲೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಅಂತ. ಆದಷ್ಟು ಕೋಪ ಬಂದಾಗ ತಾಳ್ಮೆಯಿಂದ ಎಷ್ಟು ಇರ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು.